ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡಿ ಬೆಳಗ್ಗೆ ಎದ್ದು ಲಾಕ್ಸ್ ಮಾಡ್ಕೊಂಡಿದ್ದು ಇವತ್ತಿಂದ ಎಲ್ಲ ಹೆಂಗೆಲ್ಲ ಹೋಗೋತ್ತಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊಳ್ಳೋ. ಮತ್ತು ಈಗ ನೋಡಿ ಎದ್ದು ಕಸ ಪರಿಶೀಲ ಶುಕ್ರವಾರ ಲಾಗ್ ಇದ್ದು ಎಲ್ಲ ಪೂಜಾನೂ ಆಯ್ತು ನೋಡ್ರಿ. ಈಗ ದೇವರ ತಿಕ್ಕೊಂಡು ಪೂಜೆ ಮಾಡ್ಕೊಂಡೆ ಡೈಲಿ ಜಲ್ದಿ ಹೇಳೋದೇ ನೋಡಿ. ಪೂಜಾ ಪುನಸ್ಕಾರ ಕಂಟಿನ್ಯೂ ಆಯ್ತು ನೋಡಿ. ಈಗ ಸ್ವಲ್ಪ ಕಡಿಮೆ ಆಯ್ತು ನೋಡ್ರಿ. ಈಗ ನವರಾತ್ರಿ ಮುಗಿತಲ್ಲ. ಈಗ ನಾವು ಯಾವ್ದ್ರಲ್ಲಿ ದೇವ್ರ ಪೂಜೆ ಗಣಪತಿ ಗುಡಿಗೆ ಹೋಗಿಲ್ಲ ನೋಡ್ರಿ. ಇವತ್ತು ಯಾರು ಬಂದಾರ ಅಂದ್ರೆ ನೋಡ್ರಿ ಊರಿಂದ ಮೈಯೋಡಿಯಿಂದ ಅದೇ ಆಮೇಲೆ ಆಶಾ ಬಂದಾರ. ದಿವ್ಯಾ ಹೋಗಿದ್ಲಿ ನಿನ್ನೆ ಮನೆ ಕ್ಲೀನಿಂಗ್ ಸ್ವಲ್ಪ. ಹಾಗೆ ಇವತ್ತು ನೋಡ್ರಿ ನಮ್ದು ಸಚಿವರು ಅದಾರಲ್ಲ, ನಮ್ಮ ಮನೆ ವರ್ಕ್ ಮಾಡ್ತಾರಲ್ಲ ಶಿವನ್ ಪಟ್ಲವರು, ಅವ್ರ ಮಗಳದ್ದು ಸಂಯುಕ್ತ ಮೇಡಮ್ ಅವ್ರದಾರಲ್ಲ, ಸಂಯುಕ್ತ ಮೇಡಮ್ ಅವ್ರದ್ದು ಮಗಳದ್ದು ನೇಮಿಂಗ್ ಸೆರೆಮನಿ ಐತೆ ನೋಡಿ. ತೊಟ್ಟಲದ ಕಾರ್ಯಕ್ರಮ ಐತಿ, ಹೆಸರು ಇಡ್ತಾರೆ ಇವತ್ತು. ಇಲ್ಲಿ ಇವತ್ತು ಬನ್ನಿ ಹಬ್ಬದ ಆಚರಣೆನೂ ಐತೆ ನೋಡ್ರಿ ಅವ್ರ ತೋಟದ ಮನೆ ಒಳಗೆ. ಹಾಗೆ ಏನೈತಿ ಅದು ಫಂಕ್ಷನ್ ಇಟ್ಟಾರ. ಹಂಗಾಗಿ ಇಷ್ಟು ಕೂಡ ಹೋಗ್ಬೇಕಂತ ಮಾಡೀವಿ. ಹೋಗಿ ಅಲ್ಲಿ ಇಷ್ಟು ಭೇಟಿಯಾಗಿ ನೆಕ್ಸ್ಟ್ ಮತ್ತೆ ಮಧ್ಯಾಹ್ನ ಡ್ಯೂಟಿ ಐತೆ ನೋಡಿ. ಬರೀ ಇವತ್ತಿನ ಹೆಂಗೆಲ್ಲ ಹೋಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತ ನಾನು ಮಾಡತ್ತೀವಿ. ನಾಷ್ಟಕ್ಕೆ ಚುಮು ಸುಸ್ಲ ಮಾಡೈತೆ ನೋಡ್ರಿ. ಆದ್ಯಾನು ಬಂದ ನೋಡ್ರಿ. ಆದ್ಯ ಚಿನ್ನು ಕೂಡಿ ಫುಲ್ ಜೋರು ನಾಷ್ಟ ಮಾಡತ್ತಾರ ನೋಡ್ರಿ. ಇಬ್ರು ಸೇರಿ ಹಾಯ್ ಮಾಡತ್ತಾರ ನೋಡ್ರಿ. ಆದ್ಯ ರೆಡಿ ಆಗ ನೋಡ್ರಿ. ಫಂಕ್ಷನ್ಗೆ ಹೋಗಾಕ ರೆಡಿ ಆದ್ವಿ. ಇವತ್ತಿನ ಲುಕ್ ಈ ಥರ ಆಯ್ತು ನೋಡ್ರಿ. ಬರೀ ಹೋಗುಮಲ್ಲಿ ಯಾವ ಥರ ಎಲ್ಲ ಫಂಕ್ಷನ್ ಮಾಡ್ಯಾರ ಅಂತೇಳಿ ನಿಮಗೂ ತೋರಿಸ್ದಂತೆ ನಾವು ಶೇರ್ ಮಾಡ್ಕೊತಾಳ. ಆದ್ಯ ಪುಟ ರೆಡಿ ಆಗ್ಯಾಳ, ಚಿನ್ನು ರೆಡಿ ಆಗತ್ತಾನ, ದಿವ್ಯಾ ರೆಡಿ ಆಗ್ಯಾಳ, ಧನುಷ್ ರೆಡಿ ಆಗತ್ತ. ರೆಡಿಯಾಗಿ ಫೋಟೋ ಶೂಟ್ ನೋಡೋದಕ್ಕಿದು ನಮ್ಮ ಚಿನ್ನೂ ಫೋಟೋ ಹಚ್ಕೊಳತ್ತ ನೋಡ್ರಿ ರೆಡಿಯಾಗಿ. ಬರೀ ಹೋಗುಮಂತೆ ಹೊಂಟಿ ನೋಡ್ರಿ. ಈಗ ದಿವ್ಯಾ, ನಾನು, ಆಮೇಲೆ ಚಿನ್ನು, ಧನುಷ್ ಎಲ್ಲರೂ ಸೇರಿ ಹೊಂಟೀವಿ. ಆಶಾನು ಬಂದಿದ್ದಲ್ಲ, ಆಶಾನು ಕರ್ಕೊಂಡು ಹೊಂಟೀವಿ. ಅದಕ್ಕೆ ಪ್ರತಿ ವರ್ಷ ಬರ್ತಿದ್ದೆ ನೋಡ್ರಿ ಆಶಾದು. ಅವರೆಲ್ಲ ಅಲ್ಲೇ ಇರ್ತಿದ್ರು. ನಾನು ಹೋದ ವರ್ಷ ಹೋಗಿದ್ದಿಲ್ಲ, ಲಾಸ್ಟ್ ಇಯರ್ ಏನೋ ಡ್ಯೂಟಿ ಏನೋ ಇತ್ತು. ಈ ವರ್ಷ ನೋಡ್ರಿ ಆ್ಯಕ್ಚುಲಿ ಈ ವರ್ಷನೂ ಹೋಗೋದು ಹಾಕಿದ್ದಿಲ್ಲ. ಬಟ್ ಆ ಡ್ಯೂಟಿ ಹಂಗೆ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ಟು ಇವಾಗ ಬರೀ ಬನ್ನಿ ಇದು ಇದ್ರಂದ್ರೆ ಅಷ್ಟು ಹೋಗೋದು ಹಾಕಿದ್ದಿಲ್ಲ. ಬಟ್ ತೊಟ್ಟಿಲು ಕಾರ್ಯಕ್ರಮ ಆಯ್ತಲ್ಲ, ಸಂಯುಕ್ತ ಮೇಡಮ್ ಮಗು ನೋಡೋಂಗೆ ಆಗಿತ್ತು ನೋಡ್ರಿ. ಲಾಸ್ಟ್ ಟೈಮ್ ಬೆಂಗಳೂರೊಳಗೆ ಮಾಡ್ಯಾರ ಅವ್ರಿಗೆ ಆಲ್ರೆಡಿ. ಈಗ ಫಸ್ಟ್ ತೊಟ್ಟಿಲು ಕಾರ್ಯಕ್ರಮ. ಬಟ್ ಇಲ್ಲಿ ಗ್ರ್ಯಾಂಡ್ ಮಾಡಕತ್ತಾರೆ ನೋಡ್ರಿ. ಅದಕ್ಕೆ ಇಲ್ಲೇ ಬಂದ್ರಾಯ್ತು ಅಂತೇಳಿ ಬಂದ್ವಿ ನೋಡಿ. ಈ ಥರ 3 ಜನ ಬಂದ್ವಿ. ಚಿನ್ನು ಅಂತೂ ಫುಲ್ ಇದು ಮಾಡಕತ್ತಾನವ. ಮಾಮನ ಆಫೀಸ್ ಬಂತು ಅಂತೇಳಿ ಯಾವಾಗಾರ ಟೈಮ್ ಸಿಕ್ಕಾಗದು ಬಂದಿರ್ತೀವಲ್ಲ. ಟೈಮ್ ಸಿಕ್ಕಾಗನಕ ಊರಿಂದ ಬಂದ ತಕ್ಷಣ ಡ್ಯೂಟಿಗೆ ಬರಾಕತ್ತಿತ್ತಂದ್ರೆ ಫಸ್ಟ್ ಇಲ್ಲಿ ಹಾಯ್ದೇ ಬರ್ತಿರ್ತೀವಿ. ಬಟ್ ಭಾಳ ದೂರ ಆಗತ್ತೆ ನೋಡ್ರಿ. ಏನಾರ ಇದ್ದಾಗ ಅದು ಅನಿವಾರ್ಯ ಇದ್ದಾಗ ಅಷ್ಟೇ ಬರೋದಾಗತ್ತೆ ನೋಡ್ರಿ. ಎಷ್ಟು ಜನ ಬಂದಾರ. ಆಲ್ರೆಡಿ ಟೈಮ್ ಆಗಿತ್ತು ನೋಡ್ರಿ. ಮಧ್ಯಾಹ್ನ ಬಿಸಿಲಂದ್ರೆ ಬಿಸಿಲು, ಅಷ್ಟು ಬಿಸಿಲಿತ್ತು. ಇನ್ನು ಮಳೆ ಬರಬಾರ್ದು ನೋಡ್ರಿ. ಮಳೆ ಬರಲಿಲ್ಲ ಅಂದ್ರೆ ಅಷ್ಟೇ ಚಲೋ. ಯಾಕಂದ್ರೆ ಯಾವುದೇ ಫಂಕ್ಷನ್ ಇದ್ದಾಗ ಮಳೆ ಬತ್ತು ಅಂದ್ರೆಲ್ಲ ಮೂಡೇ ಔಟ್ ಆಗ್ಬಿಡ್ತು ನೋಡ್ರಿ. ಎಲ್ಲ ಥರ ಪ್ಲ್ಯಾನ್ ಆಗಿರ್ತೀವಿ, ಪ್ಲ್ಯಾನ್ ಫಿಕ್ಸ್ ಮಾಡ್ಕೊಂಡು ಎಲ್ಲ ಮಾಡಿರ್ತೀವಿ, ಅರೇಂಜ್ ಮಾಡಿರ್ತೈತಿ. ಒಮ್ಮೆ ಮಳೆ ಬತ್ತು ಅಂದ್ರೆ ಫುಲ್ ಇದಾಗ್ಬಿಡ್ತೈತೆ ನೋಡ್ರಿ. ಫಸ್ಟ್ ಎಂಟ್ರಿಗೆ ಬಂದ್ವಿ ನೋಡ್ರಿ. ಈಗ ಸಚಿವರ ಮನೆಗೆ ಬಂದು ನೋಡ್ರಿ, ಶಿವನ್ ಪಟ್ಲವ್ರ ಮನೆ ಇದು. ಆ್ಯಕ್ಚುಲಿ ಇಲ್ಲೇ ಬನ್ನಿ ಕೊಟ್ಬಿಟ್ಟು ಇಲ್ಲೇ ಹೋಗಿದ್ವಿ ಅವಾಗೆಲ್ಲ. ಇಲ್ಲೇ ಮುಂದೆ ಎಲ್ಲ ಅರೇಂಜ್ ಮಾಡ್ತಿದ್ರು. ಬಟ್ ಈ ಸಲ ಫಸ್ಟ್ ಎಂಟ್ರಿಗೆ ಅಲ್ಲಿ ಒಳಗಡೆ ಹೋದ್ವಿ ನೋಡ್ರಿ. ತೊಟ್ಟಲು ಕಾರ್ಯಕ್ರಮ ಐತಂದಲ್ಲ, ಅದಕ್ಕೆ ಅಲ್ಲಿ ಫಸ್ಟ್ ಹೋಗ್ಬೋದಾಯ್ತು. ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗ್ಯದೇನೋ ಅನ್ಕೊಂಡು ಬಂದ್ವಿ. ಬಟ್ ಇನ್ನೂ ಫಂಕ್ಷನ್ ಏನು ಸ್ಟಾರ್ಟ್ ಆಗಿಲ್ಲ ನೋಡ್ರಿ. ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ರು. ಅದಕ್ಕೆ ನಮ್ಮ ಅಣ್ಣ ಫಸ್ಟ್ ಬಂದು ಊಟ ಮಾಡಕತ್ರಿ, ಬರೀ ಊಟ ಮಾಡೋಣ ಹೋಗಕತ್ರಿ ಅಂದರು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನೋಡ್ರಿ, ಸಿಂಗರ್ ಮಹಾನ್ಯ ಅಂತ ಗೊತ್ತಿರಬೇಕು, ಜಿ ಕನ್ನಡ ಒಳಗೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ನೋಡ್ರಿ. ರವಿ ಸಿಂಗರ್ ಮಸ್ತ್ ಹಾಡ್ತಾಳೆ ನೋಡ್ರಿ. ಆಕಿನೊಂದು ಹಾಕ್ತೀನಿ ನಿಮ್ಗೆ ನೆಕ್ಸ್ಟ್ ಸಾಂಗ್. ಇಲ್ಲದ ನೋಡ್ರಿ ರವಿ ಮಹಾನ್ಯ ಅಂತೇಳಿ ಸಿಂಗರ್. ನಾನು ಅಲ್ಲೇ ಕುಂತ ನೋಡ್ರಿ. ಯಾವಾಗಲೂ ಅವ್ರದ್ದು ಏನೇ ಫಂಕ್ಷನ್ ಇದ್ರು ಮಾಡಿದ್ರು ಸರ್ ಅವ್ರಿಗೆ ಕಳಿಸ್ತಾರೆ ಆಕಿಗೆ ನೋಡ್ರಿ. ಊಟ ಮಾಡಕತ್ತೀವಿ, ಅವರು ಊಟ ಮಾಡಕತ್ತಾರೆ, ನಾವು ಊಟ ಮಾಡತ್ತೀವಿ. ಬಾಸುಂದಿ, ಆಮೇಲೆ ಹೆಸರು ಕಾಳು ಪಲ್ಯ, ಆಮೇಲೆ ಚಪಾತಿ, ಸ್ವೀಟ್ ಅದೆಲ್ಲ ಜಾಮೂನ್ ಎಲ್ಲ ಮಾಡಿದ್ರು. ಎಲ್ಲ ಅಡುಗೆ ಮಸ್ತ್ ಮಾಡಿದ್ರು. ಎಲ್ಲದವ್ರಿಗೆ ಬಂದವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ರು ನೋಡ್ರಿ. ಪ್ರತಿ ವರ್ಷವೂ ಅದೇ ಥರ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ರವಿ ಎಲ್ಲಿ ಕುಂತಿದ್ಲು. ಅಲ್ಲೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲೆಲ್ಲ ಫಂಕ್ಷನ್ಗೆಲ್ಲ ಅರೇಂಜ್ ಆಗೈತಿ ಬಾ ಅಂತಂದ್ರು. ಮತ್ತು ಈ ಕಡೆ ಬಂದ್ವಿ ನೋಡ್ರಿ. ಆ ಕಡೆ ಹೋಗೋದ್ರೆ ಇನ್ನೂ ರೆಡಿ ಆಗಿದ್ದಿಲ್ಲ. ಹೋಗಿ ಊಟ ಮಾಡೋತನ ಎಲ್ಲ ರೆಡಿ ಮಾಡಿದ್ರು ನೋಡ್ರಿ. ತೊಟ್ಲು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಯಾರ. ಇನ್ನೇನು ಇದು ಮಾಡ್ತಾರೆ ನೋಡ್ರಿ, ತೊಟ್ಲದಾಗ ಹಾಕ್ತಾರೆ. ಹೆಸರು ಬಂದು ನೋಡ್ರಿ ಸಂಸ್ಕೃತಿ ಅಂತ ತಿಂಟಾರ. ಮಸ್ತ್ ಐತೆ ನೋಡ್ರಿ. ಒಂಥರ ಮೀನಿಂಗ್ಫುಲ್ ಐತಿ ನೇಮ್. ಸಂಸ್ಕೃತಿ ಅಂತ ಕೇಳಿದ್ರೇ ಒಂಥರ ಇದು ಅನಿಸ್ತೈತಿ, ಅಷ್ಟು ಮೀನಿಂಗ್ಫುಲ್ ಐತಿ. ಅವ್ರದ್ದು ಎಲ್ಲ ಒಳಗೆ ಐತಿ. ಮೇಡಮ್ದು ಸಂಪ್ರದಾಯ ಅಂತೇಳಿ ಐತಿ ನೋಡ್ರಿ. ಸರ್ದು ಶಿವಕುಮಾರ್ ಸರ್ ಅಂತ ಐತಿ. ಅವಿದು ಅದೇ ಇಟ್ಟಾರ ನೋಡ್ರಿ, ಸಂಸ್ಕೃತಿ ಅಂತೇಳಿ. ಭಾಳ ಕ್ಯೂಟ್ ಅದಾವ ನೋಡ್ರಿ. ನೆಕ್ಸ್ಟ್ ತೋರಿಸ್ತೀನಿ ಅಂತ. ಬರ್ರಿ ಏನೆಲ್ಲ ಫಂಕ್ಷನ್ ಮಾಡ್ತಾರಂತ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊಳ್ಳೋಣ.
ಬನ್ನಿ ಗಿಡಗಳು ನಾ ಫಂಕ್ಷನ್ ನೋಡ್ಕೊಂಬಿಟ್ಟು ದೂರ ನಿಂತಿದ್ದೆ ನೋಡ್ರಿ, ಏನು ಮ್ಯಾಕ್ ಹೋಗೋದು ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ನೋಡ್ರಿ ಮೇಡಮ್ ಅವರೇ ಕೆಳಗೆ ನೋಡಿ ನಮ್ಮ ದೂರಿಂದ ನೋಡಿದ್ರು ಅವರು ನಮ್ಮನ್ನ ಅಬ್ಸರ್ವ್ ಮಾಡಿಬಿಟ್ಟು ಅವರೇ ಕೈ ಮಾಡಿ ಕರೆದು ನೋಡ್ರಿ ಮೇಡಮ್ ಬರ್ರಿ ಆಂಟಿ ಎಲ್ಲೇ ನಿಂತಿಲ್ಲ ದೂರಿಂದ ಬರ್ರಿ ಮ್ಯಾಕ್ ಬರ್ರಿ ಫೋಟೋಸ್ ತೊಗೊಳಕತ್ರಿ ಬರ್ರಿ ಅಂತ ಅವರೇ ಕರೆದ್ರು. ಫುಲ್ ಖುಷಿ ಆಯ್ತು ನೋಡ್ರಿ. ಅವರು ಅಷ್ಟು ಅಂಥ ರೆಶ್ ಒಳಗೆ ಅಂಥ ಇದ್ರೊಳಗೆ ಗದ್ದಲೊಳಗೆ ನಮಗೆ ದೂರಿಂದ ನೋಡ್ಬಿಟ್ಟು ಅಬ್ಸರ್ವ್ ಮಾಡಿ ಕೈ ಮಾಡಿ ಕರೆದ್ರಲ್ಲಿ ಒಂಥರ ಖುಷಿ ಆಯ್ತು ನೋಡ್ರಿ. ಆಮೇಲೆ ನೋಡ್ರಿ ಅವ್ರ ಅಜ್ಜಿ ನೋಡಿ ಮೊಮ್ಮಗಳು ಅಜ್ಜಿ ಫೋಟೋ ತೊಗೊಳಕತ್ತಾರ. ಇವರು ಹೆಣ್ಣು ಅಜ್ಜಿ ಇವ್ರು ಗಂಡಜ್ಜಿ ನೋಡ್ರಿ ಫುಲ್ ಕ್ಯೂಟಾಗಿ ಎಷ್ಟು ಚಂದ ಮುಲ್ಕೊಂಡು ನೋಡ್ರಿ ಈಗ ಒಂದಿಷ್ಟುಗಳೆಲ್ಲ ಇಷ್ಟೊತ್ತನ ಹತ್ಲು ಪಾಪ ಈಗ ಸ್ವಲ್ಪ ಸೈಲೆಂಟ್ ಆಗ್ಯಾಳ. ಅದಕ್ಕೆ ಮೇಡಮ್ ಕರೆನ ನಾವು ಮ್ಯಾಕ್ ಹೋಗ್ಬೇಕಂತ ಹೊಂಟಿದ್ವಿ ನೋಡ್ರಿ. ಈಗ ಅನ್ನ ಚೈನ್ ತೊಗೊಂಬಂದಿದ್ದ ಆಕಿಗೆ ನೋಡ್ರಿ ಕೆಳಗೆ ಬಂದು ಮೇಡಮ್ ಅಂದರು ಇಲ್ಲ ಬರ್ರಿ ಮ್ಯಾಕ್ ಬರ್ರಿ ಫೋಟೋಸ್ ತೆಗ್ಸ್ಕೊಂಡು ಬರ್ರಿ. ನಾವು ಹೊಂಟಿದ್ವಿ ದೂರಿಂದ ಎಲ್ಲಿ ರಶ್ ಐತಿ ಮತ್ತೆಲ್ಲಿ ಹೋಗೋದು ಅಂತೇಳಿ. ಬಟ್ ಮೇಡಮ್ ಅವರು ಕರೆದಿದ್ದು ಭಾಳ ಖುಷಿ ಆಯ್ತು ನಮಗೆಲ್ಲರಿಗೆ. ಅವರೇ ಕರೆದ್ಬಿಟ್ಟು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಮಗುನ ತೋರಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗ್ಸಿದ್ರು ನೋಡ್ರಿ. ಹಾರ್ಟ್ಲಿ ನೋಡ್ರಿ ಮೇಡಮ್ ಭಾಳ ಒಳ್ಳೆಯವರು, ಯಾವರು ಬಡವರು ಶ್ರೀಮಂತರು ಅಂತ ಎಂದೂ ನೋಡೋಂಗಿಲ್ಲ. ಎಲ್ಲರ ಜೊತೆ ಅಷ್ಟು ಅನ್ಯೋನ್ಯವಾಗಿರ್ತಾರೆ, ಅಷ್ಟು ಚೆಂದ ಮಾತಾಡ್ತಾರೆ. ದೊಡ್ಡವರು ಸಣ್ಣವರು ಎಲ್ಲರಿಗೆ ಕಾಕ ಅಜ್ಜಿ ಅಮ್ಮ ಅಕ್ಕ ಆಂಟಿ ಅಂತೇಳಿ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಅಂಥ ದೊಡ್ಡ ಪೊಸಿಷನ್ ಒಳಗಿದ್ರು ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ ನೋಡಿರಿ ಎಲ್ಲರ ಜೊತೆ. ಅದೇ ಅವ್ರ ಮೇಡಮ್ ಹತ್ರ ಭಾಳ ಇಷ್ಟ ಆಗೋದು. ಹಾಗಾಗಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ ಅವರಿಗೆ. ನೋಡಿ ಎಷ್ಟು ಕ್ಯೂಟಾಗಿ ಸಿಂಗರ್ ಮಹಾನ್ಯ ಅವರು ಬಂದಾರಂತ ಹೇಳಿದ್ನಲ್ರಿ. ಅವರು ನೋಡ್ರಿ ಊಟ ಮಾಡಿಬಿಟ್ಟು ಅವ್ರ ಫ್ಯಾಮಿಲಿ ಜೊತೆ ಮೇಡಮ್ ಜೊತೆ ಫೋಟೋಸ್ ಹಾಕಿ ಬಂದಾರ ನೋಡ್ರಿ. ಅವ್ರ ಅಮ್ಮ ಅಂತ ನೋಡ್ರಿ ಈ ಸೈಡ್ ಇದ್ದವರು ಪಿಂಕ್ ಡ್ರೆಸ್ ಹಾಕೋರು. ಮೋಸ್ಟ್ಲಿ ಅವ್ರ ಚಿಕ್ಕಮ್ಮ ಅಮ್ಮನ ಇಬ್ಬರು ಇರ್ಬೇಕು ನೋಡ್ರಿ. ಅವ್ರ ಪಪ್ಪ ಇರ್ಬೋದು. ಅವರು ಫುಲ್ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು ನೋಡ್ರಿ ಅವ್ರ ಜೊತೆ ಸಿಂಗರ್ ಮಹಾನ್ಯ ಜೊತೆ. ಅವಿ ನೋಡ್ರಿ ಮಸ್ತ್ ಹಾಡ್ತಾಳೆ ನೋಡ್ರಿ. ಕೇಳ್ಬೋದು ನೀವು ಜಿ ಕನ್ನಡ ಒಳಗೆಲ್ಲ ಪಾರ್ಟಿಸಿಪೇಟ್ ಮಾಡಾಕಿ. ಸಾಂಗ್ ಮಾತ್ರ ಹಾಡಕತ್ಲ ಮುಂದಿದ್ದು ಕೇಳ್ಕೊಂಡು ವಯಸ್ಸು ಅಷ್ಟೇ ಚಂದ ಐತೆ ನೋಡ್ರಿ. ಅವಿದು ಮಸ್ತ್ ಹಾಡ್ತಾಳೆ ನೋಡ್ರಿ ಸಾಂಗ್. ಆಮೇಲೆ ನೋಡ್ರಿ ಚಿನ್ನು ಅವ್ರ ಮಾಮಾಗೆ ಬನ್ನಿ ಕೊಟ್ಟಾನ ಅಂತ ಮೊದಲೇ ರಶ್ ಐತಿ. ಅವನದೊಂದು ಬೇರೆ ನನ್ನ ಮನ್ನಾಗ ಜವಾಬ್ದಾರಿ ಡ್ಯೂಟಿ ಅವನದೆಲ್ಲ ಫುಲ್ ಟೆನ್ಷನ್ ಫಂಕ್ಷನಾಗ ಐತಿ. ಓಡೋಗಿ ಮಮ್ಮ ಬನ್ನಿ ತಗೋ ಒಂದು ಗಂಟು ಬಿದ್ದು ಬನ್ನಿ ಕೊಡಕತ್ತ ನೋಡ್ರಿ ಹೋಗಿ. ಅದಕ್ಕೆ ಅವಾಗ ಪಡವಡ ಕೊಟ್ಬಿಟ್ಟು ಅವ್ನಿಗೆ ಹಾರ್ಟ್ ಅವಳತ್ತೆ ಅವ್ನಿಗೆ ಬನ್ನಿ ಕೊಟ್ಬಿಟ್ಟು ಅವ್ನ ಜವಾಬ್ದಾರಿ ಕೆಲಸ ಕಡೆ ಹೋದ. ಆಮೇಲೆ ನಾವು ಎಲ್ಲರೂ ಸೇರಿ ಮಹಾನ್ಯವ್ರು ಕೂಡ ಫೋಟೋ ತೊಗೊಳಕತ್ತೀವಿ ನೋಡ್ರಿ ಅವಿ ಜೊತೆ. ಎಲ್ಲರೂ ಕೂಡಿಸಿ ಆಗಲೇ ಮೀಟ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ. ಅವ್ರು ಊಟ ಮಾಡಕತ್ತಿದ್ರು. ಹಾಗಾಗಿ ಅವ್ರು ಊಟ ಆದಮೇಲೆ ಭೇಟಿ ಮಾಡಿಸ್ನಂದ ಅವ್ರು ಊಟ ಮಾಡ್ಕೊಂಡ್ಬಂದು ನಾವು ಎಲ್ಲರೂ ಫೋಟೋಸ್ ತೊಗೊಳಕತ್ತೀವಿ ನೋಡ್ರಿ ಮಹಾನ್ಯ ಜೊತೆ.
ಹಾಗೆ ನೋಡ್ರಿ ಈ ಸೈಡ್ ಬನ್ನಿ ಕಾರ್ಯಕ್ರಮ ಹಾಗೆ ನಡೆದಿತ್ತು ನೋಡ್ರಿ ಹಂಗೆ ಜನ ಬಂದೇ ಬರಾಕತ್ತಿರು ಆ ಕಡೆ ತೊಟ್ಟಿಲು ಕಾರ್ಯಕ್ರಮ ಆಯ್ತು ಈ ಸೈಡ್ ನೋಡ್ರಿ ಸಿಂಗ್ ಮಾಡಾಕಲ್ಲ ಸಿಂಗರ್ಸ್ ಬಂದಿರ್ತಾರ ಇಲ್ಲಿ ಇವರೆಲ್ಲ ಸಾಂಗ್ ಆಡಕತ್ತಾರ ಹಾಗೆ ಅವ್ರ ಸಾಹೇಬ್ರ ಕಡೆ ಏನೈತಿ ಬನ್ನಿ ಕೊಡಕ್ಕೆಲ್ಲ ಮಂದಿನೂ ಬಂದಿದ್ರು ನೋಡ್ರಿ ಈ ಸೈಡ್ ಎಲ್ಲ ಇದು ನಡೆದಿತ್ತು ಆ ಕಡೆ ತೊಟ್ಟಿಲು ಕಾರ್ಯಕ್ರಮ ಊಟದ ಫಂಕ್ಷನ್ ಆ ಸೈಡ್ ಇತ್ತು ನೋಡ್ರಿ ಎಲ್ಲ ಮುಗಿದೈತೆ ಆಲ್ಮೋಸ್ಟ್ ಟೈಮ್ ಬಂದು ಸಾಯಂಕಾಲ ಆಗೈತಿ ನಾವು ಹೋಗ್ತೀವಿ ನೋಡ್ರಿ ನೀನು ಹೋಗಿ ಭೇಟಿಯಾಗಿ ಬನ್ನಿ ಅದೆಲ್ಲ ಕೊಟ್ಟು ಬಂದ್ವಿ ಮನೆ ಕಡೆ ಹೊಂಟಿ ನೋಡ್ರಿ ಫಂಕ್ಷನ್ಗೆ ಹೋಗಿ ಬಂದೆ ನೋಡ್ರಿ ಮನೆಗೆ ಇಲ್ಲಿ ಮನೆಯಿಂದ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ಆಗುತ್ತಲ್ಲ ಅಷ್ಟು ದೂರ ಐತದು ನೋಡ್ರಿ ಬಂದು ಚಲೋ ಹೊಂಟ್ರಾಗಲ್ಲ ರೀ ಬರೀ ಡ್ರೆಸ್ಸಿಂಗ್ ಮೇಡಮ್ ಹಾಗೆ ನೋಡ್ರಿ ಫಂಕ್ಷನ್ಗೆ ಬಂದು ಇಷ್ಟು ದಿನ ಲಾಗಿನ್ ಮಾಡಲಿ ನೋಡ್ರಿ ಕಂಟಿನ್ಯೂ ಅವ್ರು ಊರಿಗೆ ಹೋದರು ಊರಿಗೆ ಹೋಗುವಾಗ ಲಾಗ್ ಮಾಡ್ಬೇಕಂದ್ರೆ ಮತ್ತು ಹಾಗೆ ಅದು ಕೆಲಸ ಅಂತ ಬರ್ಬಿಟ್ಟೆ ನೋಡ್ರಿ ಅವರು ಹೋದರು ಅದ್ರ ಜೊತೆ ಚಿನ್ನೂ ಹೋದ ನೋಡ್ರಿ ಅವ್ರ ಜೊತೆ ನಾನು ಹೊಕ್ಕೇನಮ್ಮ ಅಂತಂದು ಹಾಗೆ ಅವನು 1 ವೀಕ್ ಸೂಟಿ ಕೊಟ್ಟಿತ್ತು ನೋಡ್ರಿ ಅವನಿಗೆ ಎಲ್ಲಿ ಹೋಗಿದ್ದಿಲ್ಲ ಆ ಸೂಟಿಗೆ ಅಜ್ಜಿಮನಿಗೆ ಹೋಗ್ತೇನಿದ್ದ ಮತ್ತು ಅವರೇ ಅಲ್ಲಿ ಮನೆ ಕ್ಲೀನಿಂಗ್ ಆಮೇಲೆ ಅಂಗಡಿ ಕ್ಲೀನಿಂಗ್ ಎಲ್ಲ ಇತ್ತು ಅದಕ್ಕೆ ಸುಮ್ಮನೆ ಯಾಕಂತ ಬಿಟ್ಟು ಧನುಷ್ ಹೋಗಿ ಕ್ಲೀನ್ ಮಾಡಿ ಬಂದಾನ ದಿವ್ಯಾ ಮನೆ ಕ್ಲೀನಿಂಗ್ ಇದ್ಲ ಹಾಗೆ ಅದಕ್ಕೆ ಆಶಾನ್ ಕೂಡ ಹೆಲ್ಪ್ ಮಾಡ್ತಾನೆ ತಕ್ಕಿನೂ ಹೋದ್ಲು ನೋಡ್ರಿ ಇಬ್ಬರು ಕೂಡ ಹೋದ್ರು ದಿವ್ಯಾ ಆಶಾ ಆಮೇಲೆ ಚಿನ್ನು ಅದ್ಯಾ ಇಷ್ಟು ಜನ ಹೋದರು ನಾನು ನೋಡಿ ಫುಲ್ ಖಾಲಿ ಆಗಿಬಿಟ್ಟೈತಿ ಚಿನ್ನು ಇದ್ರೆ ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಿದ್ದಿಲ್ಲ ನಾವು ಓಡ್ಬಿಡ್ತಿದ್ದೆ ಅಮ್ಮ ನಾನೇ ಏನು ಮಾಡ್ತೀನಿ ಮತ್ತು ನಡ್ಬಿಟ್ಟು ಬಂದು ಅಡ್ಡಾಗ್ತಿದ್ದೆ ನೋಡ್ರಿ ಬಾಯ್ ಕೆಳಗೆ ಹೋಗಿ ಸ್ವಲ್ಪ ಬಾಣಿ ತೆಕ್ಕೊಂಬಂದು ಅದಕ್ಕೆ ಫುಲ್ ಮಾತಾಡೋಕ್ಕೆ ಇದು ಆಗತೈತಿ ಬರೀ ಇವತ್ತು ಫಂಕ್ಷನ್ಗೆಲ್ಲ ಮುಗಿಸ್ಕೊಂಬಂದೆ ಫಂಕ್ಷನ್ ಅಂತೂ ಮಸ್ತ್ ಆಯ್ತು ನೋಡ್ರಿ ನೋಡಿರ್ಬೋದು ನೀವು ಎಲ್ಲ ಒಳಗೆ ಮಗುನು ಫುಲ್ ಕ್ಯೂಟ್ ಆಗೈತೆ ನೋಡ್ರಿ ಸಮಯಕ್ಕೆ ತೊಗೊಂಡವ್ರ ಪಾಪು ಸೇಮ್ ಅವ್ರ ಥರನೇ ಅನಿಸ್ತದೆ ಬಟ್ ಹುಡುಗರು ಹೆಂಗೆ ಬೆಳಿತಾವಲ್ಲ ಅದ್ರ ಮ್ಯಾಗ ಗೊತ್ತಾಗತ್ತೆ ನೋಡ್ರಿ ಸಣ್ಣ ಇದ್ದಾಗ ಒಂದು ತಿಂಗಳು 2-3 ತಿಂಗಳು ಗೊತ್ತಾಗಂಗಿಲ್ಲ ಮುಂದೆ ಒಂದು 5-6 ತಿಂಗಳು ಆದಮೇಲೆ ನೋಡಲ್ಲ ನಮ್ಮ ಶ್ರೇಷ್ಠ ಪುಟ್ಟಿ ಸಣ್ಣಕ್ಕಿದ್ದ ಹೆಂಗಿದ್ಲು ಹೆಂಗೆ ದುಡಕ್ಕೆ ಫುಲ್ ಕ್ಯೂಟ್ ಆಗ್ಬಿಟ್ರೆ ಅವ್ರ ಪಪ್ಪ ನಂಗೆ ಅವ್ರ ಮಮ್ಮಿ ನಂಗೆ ಕನ್ಫ್ಯೂಸನ್ ಆಗ್ಬಿಡ್ತದೆ ನೋಡ್ರಿ ಅದಕ್ಕೆ ಹೆಂಗೆ ಬೆಳಿತಾವಲ್ಲ ಅವಾಗ ಗೊತ್ತಾಗ ಹುಡುಗರು ಬರೀ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಟೈಮ್ 12 ಗಂಟೆ ಆಯಿತು ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್